ಹಾಯ್ ಹಲೋ ಫ್ರೆಂಡ್ಸ್, ಬ್ಲೌಸ್ಗೆ ಫ್ರಂಟ್ ಪಾರ್ಟಲ್ಲಿ ಶೇಪ್ ಬೆಲ್ಟ್ಸ್ನ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ನಾನು ನಾಚಸನ್ನು ಹೊಡ್ಕೊಂಡಿರೋ ಸೈಡ್ ಬಂದು ನಮಗೆ ಸೈಡ್ ಸೀಮ್ ಲೈನ್ಸ್ ಅಂತ ನಾವು ಈ ರೀತಿ ನಾಚಸನ್ನು ಹೊಡ್ಕೋಬೇಕು. ಈಗ ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ನಾನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಶೇಪ್ ಬೆಲ್ಟ್ಸ್ ಹೇಗಿದೆಯೋ ಹಾಗೆ ನೀಟಾಗಿ ಸುತ್ತಲೂ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಶೇಪ್ ಬೆಲ್ಟ್ಸ್ನು ಕೂಡ ನಾವು ಮೈನ್ ಫ್ಯಾಬ್ರಿಕ್ಗೆ ರಾಂಗ್ ಸೈಡ್ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ರಾಂಗ್ ಸೈಡ್ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸೈಡ್ ಸೀಮ್ ಲೈನ್ಸ್ ಅನ್ನೋದು ಒಂದು ಮಿಷಿನ್ ಸೈಡ್ಗೆ ಆಪೋಸಿಟಲ್ಲಿದೆ, ಇನ್ನೊಂದು ನನ್ನ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಉಕ್ಸ್ ಪಟ್ಟಿ ಬರುತ್ತಲ್ಲ ಆ ಸೈಡ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಇರಬೇಕು. ಆ ರೀತಿ ನೀವು ಈ ಶೇಪ್ ಬೆಲ್ಟ್ಸ್ ಅನ್ನೋದು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ಎಕ್ಸಸ್ ಇರೋಂಥ ಮೈನ್ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಬಿಗಿನರ್ಸು ಕೆಲವೊಂದು ಸಲ ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾಡುವಾಗ ಸೈಡ್ ಸೀಮ್ ಲೈನ್ ಪಟ್ಟಿ ಅನ್ನೋದು ಉಕ್ಸ್ ಪಟ್ಟಿ ಸೈಡು ಸ್ಟಿಚ್ ಮಾಡಿಬಿಡ್ತಾರೆ. ಉಕ್ಸ್ ಪಟ್ಟಿ ಸೈಡ್ ಬರುವಂಥ ಪಟ್ಟಿನ ಸೈಡ್ ಸೀಮ್ ಲೈನ್ಸ್ ಕಡೆ ಸ್ಟಿಚ್ ಮಾಡಿಬಿಡ್ತಾರೆ. ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಾನು ತೋರಿಸ್ತಾ ಇರೋ ಥರ ಮೆಥಡಲ್ಲಿ ನೀವು ಶೇಪ್ ಬೆಲ್ಟ್ಸ್ ಅನ್ನೋದು ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಂಪಲ್ಸರಿ ಡಬಲ್ ಲೇಯರ್ ಲೈನಿಂಗನ್ನು ನೀವು ಯೂಸ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಒಂದು ಲೇಯರ್ ಲೈನಿಂಗನ್ನು ನಾವು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ವಿ. ಈಗ ಇನ್ನೊಂದು ಲೇಯರ್ ಲೈನಿಂಗನ್ನು ನೋಡಿ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಕೆಳಗಡೆ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೋಬೇಕು. ಇಲ್ಲೊಂದು ಚೆನ್ನಾಗಿ ಅಬ್ಸರ್ವ್ ಮಾಡಿ. ನೋಡಿ, ಸೈಡ್ ಸೀಮ್ ಲೈನ್ಸ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಇರೋ ಥರನೇ ನಾನು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಏನು ನಾವು 1/2 ಇಂಚ್ ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನೆಲ್ಲ ಲೈನಿಂಗ್ ಸೈಡ್ಗೆ ಫೋಲ್ಡ್ ಆಗೋ ಥರ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಇನ್ನೊಂದು ಲೇಯರ್ ಲೈನಿಂಗನ್ನು ಕೂಡ ಈ ರೀತಿ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆದಷ್ಟು ಎಡ್ಜಲ್ಲಿ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ನಿಮಗೆ ಔಟ್ ಸೈಡ್ಗೆ ಲೈನಿಂಗ್ ಆಗಿರ್ಬೋದು ಅಥವಾ ಮೈನ್ ಫ್ಯಾಬ್ರಿಕ್ ಅನ್ನೋದು ಹೊರಗಡೆ ಬರ್ತೀರಾ, ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಏನಾದರೂ ಎಕ್ಸಸ್ ಇದ್ದರೆ ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೊಬಿಡಿ. ಈಗ ನೋಡಿ, ಶೇಪ್ ಬೆಲ್ಟ್ಸ್ನ ಈ ರೀತಿ ಓಪನ್ ಮಾಡಿಕೊಂಡು ಬ್ಲೌಸ್ ಫ್ರಂಟ್ ಪಾರ್ಟ್ಗೆ ನಾವು 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ರೀತಿ ಸೈಡ್ ಸೀಮ್ ಲೈನ್ಸ್ ಕಡೆಯೇ ಬರಬೇಕು ಶೇಪ್ ಬೆಲ್ಟ್ಸು. ಹಾಗೆ ಉಕ್ಸ್ ಪಟ್ಟಿ ಸೈಡ್ ಏನು ಶೇಪ್ ಬೆಲ್ಟ್ಸ್ನ ಕಟ್ ಮಾಡ್ಕೊಂಡಿರ್ತೀರೋ ಸೇಮ್ ಅದು ಆ ಪಟ್ಟಿ ಅನ್ನೋದು ಉಕ್ಸ್ ಪಟ್ಟಿ ಸೈಡೇ ಬರಬೇಕು. ನೀವು ಈ ಮೆಥಡಲ್ಲಿ ಏನಾದರೂ ಸ್ಟಿಚ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಮಿಸ್ ಮ್ಯಾಚ್ ಅನ್ನೋದು ಆಗೋದಿಲ್ಲ. ನೋಡಿ, ಈಗ ಶೇಪ್ ಬೆಲ್ಟ್ಸ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಲೈನಿಂಗ್ ನೋಡಿ ಒಂದು ಲೇಯರ್ ಅನ್ನೋದು ಈ ರೀತಿ ಓಪನ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಹತ್ರದಿಂದ ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡ್ಕೊತ ಬಂದು ನಾವು ಆಗಲೇ ಏನು ಶೇಪ್ ಬೆಲ್ಟ್ಸ್ನ 1/2 ಇಂಚ್ ಮಾರ್ಜಿನ್ಗೆ ಬ್ಲೌಸ್ ಫ್ರಂಟ್ ಪಾರ್ಟ್ಗೆ ಸ್ಟಿಚ್ ಮಾಡಿದ್ವೋ ಈಗ ಸೇಮ್ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಇನ್ನೊಂದು ಲೇಯರ್ ಶೇಪ್ ಬೆಲ್ಟ್ಸ್ದು ಲೈನಿಂಗ್ ಏನಿತ್ತು ಆ ಲೈನಿಂಗಿಗೆ ಈ ರೀತಿ ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ಈ ರೀತಿ ಸ್ಟಿಚ್ ಹಾಕುವಾಗ ನೀವೇನು ಫೋಲ್ಡ್ ಮಾಡಿರ್ತೀರಲ್ವ ಕ್ಲಾತ್ ಒಳಗಡೆ, ಆ ಕ್ಲಾತ್ ಮೇಲೆ ಸ್ಟಿಚ್ ಅನ್ನೋದು ಬೀಳಬಾರ್ದು. ಒಂದು ವೇಳೆ ಸ್ಟಿಚ್ ಬಿದ್ದರೆ ನಿಮ್ಗೆ ಈ ರೀತಿ ಇದನ್ನು ರಿವರ್ಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಪಾರ್ಟ್ಗೂ ಕೂಡ ನೀವು ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.